ಭಗವಂತ ಕಣ್ಣು ಮುಚ್ಚಿ ಎಂದು ಕೂಡ ಕೂತಿರಲ್ಲ. ನಿನ್ನ ಕರ್ಮ ನಿನ್ನ ಬೆನ್ನ ಹಿಂದ್ಗಡೆ ಇದೆ ನೋಡು ಅಂತೇಳಿ ಹೇಳಿರ್ತಾನೆ. ಅದನ್ನು ಕಲಿಯುವಂಥದ್ದು ಮಾನವನ ಕುಲ ತುಂಬ ಇದೆ, ಕಲಿಯುವುದಿಲ್ಲ. ಬೋಧನೆ ಮಾಡುವುದಕ್ಕೆ ಯಾರೂ ಕೇಳುವುದಿಲ್ಲ. ನೋಡಿ, ನಮ್ಮ ಸನಾತನ ಧರ್ಮರೂಪ ಮಾರ್ಗದಲ್ಲಿ, ನಮ್ಮ ಹಿಂದೂ ರೂಪ ಮಾರ್ಗದಲ್ಲಿ, ಹಿಂದೂ ಸಂಸ್ಕೃತ ಮಾರ್ಗದಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಗುರುಗಳು ಬೋಧನೆ ಮಾಡಿದರೆ ಕೇಳುವುದಿಲ್ಲ. ಯಾವುದೇ ರೀತಿ ಅಂತಂತ ಒಳ್ಳೆಯದು ಹೇಳಿರು ಅಥವಾ ಬೋಧನೆ ಮಾಡಿರು ಕೂಡ ಅವನು ಹುಚ್ಚ, ಅವನಿಗೆ ತಲಸರಿಲ್ಲ, ಅವನು ದೇವರನ್ನು ಪೂಜೆ ಮಾಡ್ಕೊಂಡಾನೆ, ಅವನೇನೋ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಟೀಕೆಯನ್ನು ಮಾಡ್ತಾರೆ. ಅದೇ ನಮ್ಮ ದೇಶದಲ್ಲಿ ಅದೇ ಮುಸ್ಲಿಮ್ಸು, ಅದೇ ಕ್ರಿಶ್ಚಿಯನ್ಸು ರೂಪ ಮಾರ್ಗದಲ್ಲಿ ವಾರಕ್ಕೆ ಒಂದು ದಿನ ಹೋಗಿ ಗುರು ಬೋಧನೆಯನ್ನು ಕೇಳಿ ಬರ್ತಾರೆ. ಗುರು ಹೇಳಿದ್ದಂಥದ್ದನ್ನು ಆಲಿಸಿ ಬರ್ತಾರೆ, ಪ್ರಾರ್ಥನೆ ಮಾಡಿ ಬರ್ತಾರೆ. ಲೋಕ ಕಲ್ಯಾಣ ಆಗಬೇಕು, ಮಾಡಲಿ, ಉದ್ಧಾರ ಆಗಲಿ ಅಂತೇಳಿ ಮಾಡ್ತಾರೆ. ಆಯಿತಾ? ಅವರು ಬಂಡೆ ಮೇಲೆ ಕೂತರು ಕೂಡ ಸುಖವಾದ ಜೀವನವನ್ನು ಮಾಡ್ತಾರೆ. ನಮ್ಮ ಹಿಂದೂ ರೂಪ ಮಾರ್ಗದಲ್ಲಿ ಯಾರು ಜೀವನ ಮಾಡ್ತಾರೆ ತೋರಿಸಿ? ಗುರು ಬೋಧನೆ, ಅವರಿಗೆ ವಾರಕ್ಕೊಂದಿನ ಗುರು ಬೋಧನೆ ಆಗುತ್ತೆ. ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ನಡೆಯಿತು. ಅದು ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಮಾಡುವುದಿಲ್ಲ? ಸೋಮವಾರ ದಿನ ಒಂದು ಶಿವನ ದೇವಸ್ಥಾನಕ್ಕೆ ಹೋಗೋಣ, ಒಂದು ಪ್ರಾರ್ಥನೆಯನ್ನು ಮಾಡೋಣ, ಒಂದು ಸೇವೆಯನ್ನು ಸಲ್ಲಿಸೋಣ, ಒಂದು ಪತ್ರೆಯನ್ನು ನಾವು ಕೊಟ್ಟಾಗ ನಾವು ಜನ್ಮ ಕರ್ಮವನ್ನು ನಾವು ಪರಮಾತ್ಮಗೆ ಕೊಟ್ಟಂತೆ. ನಮ್ಮಲ್ಲಿರುವಂಥ ಜನ್ಮ ಕರ್ಮವನ್ನು ಆ ಪರಮಾತ್ಮಕ್ಕೆ ಅರ್ಪಣೆ ಮಾಡಿದಂತೆ.